ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಟ್ ಚೋರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಚುನಾವಣೆಯಿಂದ ಓಟ್ ಚೋರಿ, ಇಂಡಿ ಸದಸ್ಯರೇ ಓಟ್ ಚೋರಿ ಇಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಅಭ್ಯಪಾರಿ ಆಗಬಾರದು ಅಂತ ಹೇಳಿ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಆಳಂದ ಓಟ್ ಚೋರಿ ಕುರಿತು ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ರಾಹುಲ್ ಸಂತೃಪ್ತಿ ಪಡಿಸಲು ಎಸ್ಐಟಿ ದುರುಪಯೋಗ ಮಾಡ್ತಾ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಮೊದಲಿದ್ದು ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡೀಟೇಲ್ ಆಗಿ ಗೊತ್ತಿಲ್ಲ. ನಾ ಇಷ್ಟ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ದಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಯಾರನ್ನೂ ಸಹಿತ, ಈಗ ನಾ ಇಲ್ಲಿ ಪ್ರದೀಪ್ ಶೆಟ್ಟರ್ ಕೂತಾರ, ಪ್ರದೀಪ್ ಶೆಟ್ಟರ್ದ ಹೆಸರನ್ನ ತೆಗೆದು ಹಾಕ್ಬೇಕಂತ ನಾ ಅರ್ಜಿ ಕೊಟ್ಟೆ ಅಂತಂದ್ರೆ ಪ್ರದೀಪ್ ಶೆಟ್ಟರಿಗೆ ನೋಟಿಸ್ ಹೋಗ್ತದೆ. ಮತ್ತು ನಾನು ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದನ್ನು ಕೊಡ್ಬೇಕಾ? ಪ್ರದೀಪ್ ಶೆಟ್ಟರ್ ಇಲ್ಲಿ ಅವರಲ್ಲ, ಅದು ಇದು ಏನದ ನಾ ಕೊಡ್ಬೇಕು ಅದನ್ನು. ಪ್ರದೀಪ್ ಶೆಟ್ಟರು, ನಾನು ಒಬ್ಬ ಸಿಟಿಜನ್ನು, ನನಗೆ 18 ವರ್ಷ ಆಗಿದೆ ಅಂತ ಪ್ರೂವ್ ಮಾಡಿದರೆ ವಿತೌಟ್ ಗಿವಿಂಗ್ ನೋಟಿಸ್, ಅದು 3 ಲೇಯರ್ ವೆರಿಫಿಕೇಷನ್ ಅದೇ, ಯಾವುದೇ ರೀತಿಯಾದಂಥ ಇಲಿಕ್ಕಾಗೋದಿಲ್ಲ. ಇನ್ನು ಆಳಂದದ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಓಟ್ ತೆಗೆದೇ ಇಲ್ಲ ಅವರು. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೀವು ನೋಡ್ರಿ ಅಂತ ನಾನು ತಿಳ್ಕೊಂಡೇನೆ. ಇದು ಹಂಗೆ ಬಿಟ್ಟಿದ್ರೆ ತೆಗಿತಿದ್ರು ಅಂತ ನೀವು ಇಮ್ಯಾಜಿನ್ ಬೇಕಾದ್ ಮಾಡ್ಕೋಬೋದು. ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ